ಪ್ರಾಡಕ್ಟ್ಸಲ್ಲಿ ಎರಡಿದೆ. ಒಂದು ಐ ಟಿ ಪ್ರಾಡಕ್ಟ್ ಕಂಪ್ನಿ ಮೇಕಿಂಗ್ ಐ ಟಿ ಪ್ರಾಡಕ್ಟ್ಸ್ ಆ್ಯಂಡ್ ಐ ಟಿ ಸರ್ವಿಸಸ್ ವಿಚ್ ಆರ್ ಬೇಸ್ಡ್ ಆನ್ ಸಾಫ್ಟ್ವೇರ್ ಆಸ್ ಅ ಸರ್ವಿಸ್ ಮಾಡೆಲ್, ಸ್ಯಾಸ್ ಅಂತಾರೆ ಅದಕ್ಕೆ. ಇನ್ನು ಕೆಲವೊಂದು ಹೆಂಗಿದೆ ಅಂದರೆ ಅವ್ರದ್ದು ಬೇರೆ ಬಿಸ್ನೆಸ್ ಇದೆ, ಬಟ್ ಅವರು ಐ ಟಿ ಪ್ರಾಡಕ್ಟ್ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಈ ಥರ ಆಟೋ ರಿಲೇಟೆಡ್, ಈಗ ಟೆಸ್ಲಾ ಅಂತ ಕಂಪ್ನಿಗಳು ಅಥವಾ ಇವನ್ ಮಹೀಂದ್ರಾ ಅಂತ ಕಂಪ್ನಿಗಳು, ಮೀಡಿಯಾದಲ್ಲಿ ಯು ಕ್ಯಾನ್ ಸೇ ಜಿಯೋ, ಆಯಿತಾ. ಆಮೇಲೆ ಈಗ ಸ್ಪೆಕ್ಟಕಲ್ಸಲ್ಲಿ ಲೆನ್ಸ್ ಕಾರ್ಟ್ ಇದೆ, ಲೆನ್ಸ್ ಕಾರ್ಟು, ಆಯಿತಾ. ಆಮೇಲೆ ಕೆಲವೊಂದು ಬ್ಯಾಂಕ್ಸ್ ಸಹಿತ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸನ್ನು ಹೈರ್ ಮಾಡ್ತಾ ಇದ್ದಾರೆ. ಸೊ ಏನಂದರೆ ಅವ್ರದ್ದು ಮೇನ್ ಕೋರ್ ಬಿಸ್ನೆಸ್ ಏನೋ ಇರುತ್ತೆ, ಬ್ಯಾಂಕಿಂಗ್ ಇರುತ್ತೆ, ಆಟೋಮೊಬೈಲ್ ಇರುತ್ತೆ, ಇನ್ಯಾವುದೋ ಇರುತ್ತೆ, ರಿಟೇಲ್ ಇರುತ್ತೆ, ಗ್ರಾಸರಿ ಡೆಲಿವರಿ ಇರುತ್ತೆ. ಈಗ ಉದಾಹರಣೆಗೆ ಊಬರ್ ಕೆಲಸ ಏನು, ಕ್ಯಾಬ್ ಪ್ರೊವೈಡ್ ಮಾಡೋದು, ರೈಟ್. ಬಟ್ ಊಬರ್ ಏನಾಗಿದೆ, ಆ ಟೆಕ್ನಾಲಜಿ ಕಂಪನಿ, ಅದರೊಳಗಡೆ ಐ ಟಿ ಪ್ರಾಡಕ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ ವರ್ಕ್ ಮಾಡೋಕ್ಕೆ, ಆ ಪ್ರಾಡಕ್ಟ್ ಬಿಲ್ಡ್ ಮಾಡೋಕ್ಕೆ. ಸೊ ಐ ಟಿ ಪ್ರಾಡಕ್ಟಲ್ಲಿ ಈ ಥರ ಒಂದು ಟ್ರೆಂಡ್ ಶುರು ಆಗಿದೆ.